ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳ ಹೋರಾಟಕ್ಕೆ ಅಂತೂ ಇಂತೂ ಸರ್ಕಾರ ಮಣಿದಿದೆ. ಆ ನೇಮಕಾತಿ ಆದೇಶವನ್ನ ವಾಪಸ್ ಪಡೆದಿದೆ. ಅಷ್ಟೇ ಅಲ್ಲ, ನೇಮಕಾತಿ ಅಧಿಸೂಚನೆಯನ್ನ ಕೃಷಿ ಇಲಾಖೆ ಹಿಂಪಡೆದಿದೆ. ಆಗಸ್ಟ್ 8 ಮತ್ತು 9ನೇ ತಾರೀಕು ಪರೀಕ್ಷೆ ನಡೆಸೋದಕ್ಕೆ ಕೆಇಎ ಸಿದ್ದತೆಗಳನ್ನು ನಡೆಸ್ತಾ ಇದೆ. ಇದೀಗ ನೇಮಕಾತಿ ಅಧಿಸೂಚನೆಯನ್ನ ವಾಪಸ್ ಪಡೆದಿದೆ ಸರ್ಕಾರ. ವೀಕ್ಷಕರೇ, ಇದು ರಿಪಬ್ಲಿಕ್ ವರದಿಯ ಬಿಗ್ ಇಂಪ್ಯಾಕ್ಟ್. ಕೃಷಿ ವಿದ್ಯಾರ್ಥಿಗಳಿಗೆ, ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋದನ್ನ ರಿಪಬ್ಲಿಕ್ ಕನ್ನಡ ಪದೇ ಪದೇ ಟೆಲಿಕಾಸ್ಟ್ ಮಾಡಿತ್ತು. ಪರೀಕ್ಷೆ ಬರೆಯೋದಿಲ್ಲ ನಾವು ಅಂತ ವಿದ್ಯಾರ್ಥಿಗಳು ಹೋರಾಟವನ್ನು ನಡೆಸ್ತಾ ಇದ್ರು. ಅಷ್ಟೇ ಅಲ್ಲ, ಕೆಇಎ ಭ್ರಷ್ಟಾಚಾರಕ್ಕೆ ವಿದ್ಯಾರ್ಥಿಗಳು ಬಲಿಯಾಗಬೇಕಾ ಅನ್ನೋ ಪ್ರಶ್ನೆಯನ್ನ ಎತ್ತಿದ್ರು. ಜೊತೆಗೆ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ, ಅಂದ್ರೆ ಬಯೋಟೆಕ್ ಮುಂತಾದಂತಹ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ನಮ್ಮ ಹಕ್ಕನ್ನ ನೀವು ಹಂಚ್ತಾ ಇದ್ದೀರಾ, ಕೃಷಿ ವಿದ್ಯಾರ್ಥಿಗಳ ಹಕ್ಕದು ಇಲಾಖೆಯ ನೇಮಕಾತಿ ಅನ್ನುವಂತಹ ಒಂದು ಪ್ರತಿಭಟನೆಯನ್ನ ಮಾಡಿದ್ರು. ಇದೀಗ ಆ ಪ್ರತಿಭಟನೆಗೆ ಸರ್ಕಾರ ಮಣಿದಿದೆ. ಕೃಷಿ ವಿದ್ಯಾರ್ಥಿಗಳ ಹೋರಾಟಕ್ಕೆ ಸರ್ಕಾರ ಮಣಿದಿದೆ. ಅಧಿಕಾರಿಗಳ ನೇಮಕಾತಿ ವಿಚಾರದ ಅಧಿಸೂಚನೆಯನ್ನ ಹಿಂಪಡೆದಿದೆ. ಅಧಿಕಾರಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡೋದಕ್ಕೆ ಹೊರಡಿಸಿರುವಂತಹ ಅಧಿಸೂಚನೆಯನ್ನ ಹಿಂಪಡೆದಿದೆ ಮತ್ತು ಕೃಷಿ ಇಲಾಖೆಯ ಕೃಷಿ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳಿಗೆ ಅದರಲ್ಲಿ ಹೆಚ್ಚಿನ ಪ್ರಾತಿನಿಧ್ಯವನ್ನ ಕೊಡೋದಕ್ಕೆ ಮುಂದಾಗಿದೆ. ಮಾತಲ್ಲಿ ಹೇಳಕ್ ಆಗ್ತಿಲ್ಲ. ಸ್ಟಾರ್ಟ್ ಮಾಡಿದ್ 4 ಅವರಲ್ಲೇ ಹೋಮ್ ಮಿನಿಸ್ಟರ್ ಬಂದು ನನಗೆ ಸ್ಟಾರ್ಟ್ ಮಾಡಿ 2 ಅವರ್ಸ್ಗೆ ಬಂದ್ಬಿಟ್ಟು ಇಂಟಿಮೇಷನ್ ಇಂಟೆಲಿಜೆನ್ಸ್ ಇಂದ ಏನಂತ ಹೋಮ್ ಮಿನಿಸ್ಟರ್ ಮತ್ತೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇಬ್ರು ಸ್ಪಾಟಿಗೆ ಬರ್ತೀರಾ ಅಂತ. ನಾನು ಇಲ್ಲಿ ಡಿಸ್ಕಸ್ ಮಾಡಕ್ ಹೋಗ್ಲಿಲ್ಲ. ಒಂದು 2 ಅವರ್ಸ್ ನಡೀತು ಶೋ. ಸರ್ ದಯವಿಟ್ಟು 2 ಅವರ್ಸ್ ಶೋ ನಡೀತು. 3 ಅವರ್ಸ್ಗೆ ನಮ್ಗೆ ಇಷ್ಟು ಲಿಖಿತ ರೂಪದಲ್ಲಿ ಇದೆ. ಆಕ್ಚುಲಿ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ, ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಓವರಾಲ್ ಆಗಿ ಹೇಳಿದ್ದಾರೆ. ಸರ್, ವಿನಯ್ ಕುಲಕರ್ಣಿ ಸರ್ ಆಗಿರ್ಬೋದು, ಪ್ರಿಯಾಂಕ್ ಖರ್ಗೆ ಸರ್ ಆಗಿರ್ಬೋದು, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ನೀವು ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಇದೀವಿ ಅಂತ ಅನ್ನೋದನ್ನ ಇವತ್ತು ಎತ್ತಿಡಿದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಈ 25 ದಿನಗಳ ಹೋರಾಟನ ಗುರುತಿಸಿ ಸ್ಥಳಕ್ಕೆ ಬಂದು ನಾವು ಮಾಡಿದೀರಿ, ನೀವು ಮಾಡಿದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಮಾತಲ್ಲಿ ಹೇಳಕ್ ಆಗ್ತಿಲ್ಲ. ಸ್ಟಾರ್ಟ್ ಮಾಡಿ